ಶಿಡ್ಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ವಲಯ ಅರಣ್ಯ ಅಧಿಕಾರಿ ರಾಜೇಶ್ ಗವಾಲ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರನ್ನು ಒಕ್ಕಲೆಬ್ಬಿಸಿ ವಿನಾಕಾರಣ ಕಿರುಕುಳ ಹಾಗೂ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವಂತಹ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಸೇರಿದಂತೆ ಡಿಎಫ್ಒ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್ಎ ವೆಂಕಟೇಶ್ ಒತ್ತಾಯಿಸಿದರು. ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಸಿಂಗಾಟ ಕದಿರೇನಹಳ್ಳಿ ಬಳಿಯ ದಲಿತರ ಜಮೀನುಗಳನ್ನು ಅರಣ್ಯ ಇಲಾಖೆಯಿಂದ ರಕ್ಷಿಸಲು ಒತ್ತಾಯಿಸಿ ನಗರದ ಹೊರವಲಯದ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಸೋಮವಾರ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಾಂಕೇತಿಕ ಧರಣಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ಸಿಂಗಾಟ ಕದಿರೇನಹಳ್ಳಿ ಬಳಿ 1995ರಲ್ಲಿ 7 ಮಂದಿ ದಲಿತರ ಕುಟುಂಬಗಳಿಗೆ ಸರ್ಕಾರಿ ಜಮೀನು ಮಂಜೂರು ಆಗಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿ ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಮಂಜೂರಾದ ಭೂಮಿ ನಮ್ಮದು ಎಂದು ದಲಿತ ಕುಟುಂಬಗಳನ್ನು ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಹಿಂದೆ ಇದು ಅರಣ್ಯ ಇಲಾಖೆಗೆ ಸೇರಿಲ್ಲ, ಕಂದಾಯ ಇಲಾಖೆಗೆ ಸೇರಿದ್ದು ಎಂದು ಹೇಳಿದರೆ ಇನ್ನೊಮ್ಮೆ ಇದು ಅರಣ್ಯ ಇಲಾಖೆಗೆ ಸೇರಿದೆ ಭೂಮಿ ಎಂದು ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯ ಸೆಟ್ಲ್ಮೆಂಟ್ ಅಧಿಕಾರಿಗಳಿಂದಲೂ ಈ 21 ಎಕರೆ ಜಮೀನು 7 ಮಂದಿ ದಲಿತರ ಕುಟುಂಬಗಳಿಗೆ ಸೇರಿದ್ದು ಎಂದು ತೀರ್ಪು ನೀಡಿದ್ದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ತಮ್ಮಲ್ಲಿ ಒಮ್ಮತವಿಲ್ಲದೆ ವಿನಾಕಾರಣ ದಲಿತರ ಕುಟುಂಬಗಳಿಗೆ ತೊಂದರೆ ಕೊಡುತ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ 7 ಜನ ದಲಿತರ ಭೂಮಿಗಳ ದುರಸ್ತಿಯನ್ನು ತಕ್ಷಣವೇ ಮಾಡಿಸಿ ಭೂಮಿ ಬಿಟ್ಟು ಕೊಡಬೇಕು ಹಾಗೂ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವಂತಹ ತಹಶೀಲ್ದಾರ್ ಸೇರಿದಂತೆ ಡಿಎಫ್ಒ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ವಲಯ ಅರಣ್ಯ ಅಧಿಕಾರಿ ರಾಜೇಶ್ ಗವಾಲ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ದೊಡ್ಡ ತಿರುಮಲಯ್ಯ, ಸಂಘಟನಾ ಸಂಚಾಲಕರಾದ ನರೇಶ್, ರಾಜ್ಕುಮಾರ್, ದೇವಪ್ಪ, ಡಿಎಂ ವೆಂಕಟೇಶ್, ಗಂಗಾಧರ್, ಮುನಿಕದಿರಪ್ಪ, ಮಹಿಳಾ ಘಟಕದ ಅರುಣ, ಭಾರತಮ್ಮ, ದೇವರಾಜಮ್ಮ, ವೀಣಾ, ಗಂಗರತ್ನಮ್ಮ, ಅಮರಾವತಿ ಹಾಜರಿದ್ದರು. ನಮಗೆ ಬರಬೇಕಾಗಿರ್ತಕ್ಕಂಥ ಜಮೀನನ್ನು ಕೂಡಲೇ ಬಿಟ್ಟುಕೊಡ್ಬೇಕು. ಇಲ್ಲ ಅಂತಂದರೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸಬೇಕಾಗ್ತದೆ. ಪಾಪ ಯಾವುದೇ ತಪ್ಪು ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳು ನೀವು ಯಾರ್ದೋ ಮಾತು ಕೇಳಿ, ಯಾರ್ದೋ ಪ್ರಚೋದನೆಗೆ ಒಳಗಾಗಿ ನೀವು ಯಾರಿಗೂ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ಕೆಲಸನ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಕೂಡಲೇ ನೀವು ಆ ಜಮೀನು, ಆ ಸ್ಥಳಕ್ಕೆ ಎಲ್ಲ ರೈತರನ್ನ ಕರ್ಕೊಂಡು ಬಂದು ನಿಮ್ಮ ಜಮೀನಿದೆ, ನೀವು ಉತ್ಕೊಳ್ರಿ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಹೇಳಬೇಕಾಗಿತ್ತು. ಆ ಸಭೆ ಆದ ನಂತರ AC ಅವರಿಗೆ ಅರ್ಜಿ ಹಾಕಿದ ನಂತರ ನಾವು ಧರಣಿ ಮುಂದುವರಿಸ್ತಾ ಇದ್ರೆ ಆ ಧರಣಿಯನ್ನು ಅಂತ್ಯಗೊಳಿಸ್ಬೇಕಂತೇಳಿ AC ಆಫೀಸಿಂದ ಮ್ಯಾನೇಜರ್ ಬರ್ತಾರೆ. ಅಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಮಹೇಶ್ ಪತ್ರಿ ಅಂತಕ್ಕಂಥ ಒಬ್ಬ ಅಧಿಕಾರಿ ಬಂದಾಗ ನಮ್ಗೆ ಹೇಳ್ತಾರೆ, ನೀವು ಈ ಹೋರಾಟನ ಕೊನೆಗೊಳಿಸ್ರಿ, ನಿಮ್ಮ ಜಮೀನುಗಳು ನಿಮ್ಮದೇ ಅಂತೇಳಿ ಆಗಿದೆಯಲ್ಲ ಸರ್, ನಿಮ್ಮ ಇಲಾಖೆಯಿಂದ ಒಂದು ಲಿಖಿತ ರೂಪದಲ್ಲಿ ಒಂದು ಸ್ಪಷ್ಟೀಕರಣ ಕೊಡಿ ಅಂತಂದಾಗ ಅದು ಕೊಡಬೇಕಾಗಿರ್ತಕ್ಕಂಥ ತಹಶೀಲ್ದಾರ್ ಅವ್ರು ಬಂದಿಲ್ಲ, ಬರ್ತಾನೂ ಇಲ್ಲ. ಸರಿ, ಇವ್ರೇನು ಮಾಡ್ತಾರೆ, ಅರಣ್ಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡೋಣ ಅಂತೇಳಿ ಇನ್ನೊಂದ್ಸಲ ಹೋಗ್ತಾರೆ DFO ಅವ್ರ ಹತ್ರ. ಆವತ್ತು ಇದೇ DFO ಮೊದಲನೇ ದಿನ ಈ ಜಮೀನ್ ನಿಮ್ಮದೇ ಅಂತ ಹೇಳಿರ್ತಕ್ಕಂಥ DFO ಆ ಮಾರನೇ ದಿನ ಹೋದಾಗ AC ಅವರ ಮ್ಯಾನೇಜರ್ ಅವರು ಬಳಿ ಹೇಳ್ತಾರೆ, ಇಲ್ಲ ಇದು ಇನ್ನೂ ಗೊಂದಲ ಇದೆ ನೋಡಿ, ಈ TV ಸ್ಕ್ರೀನಲ್ಲಿ ನೋಡಿ, ಇದು ಹಳೇ ಸ್ಕೆಚ್, ಇದು ಈ ಸ್ಕೆಚ್ ಪ್ರಕಾರ ಈ ಜಮೀನು ನಮ್ಮದು ಅಂತ ಹೇಳ್ತಾರೆ. ಏನು ಅನ್ಬೇಕು ಇವ್ರಿಗೆ ಹೇಳಿ? ಇವ್ರು ಏನು ತಿಂತಕ್ಕಂಥದ್ದು ಅನ್ನನಾ ಇಲ್ಲ ಮಣ್ಣ? ಅಧಿಕಾರಿ, ಜವಾಬ್ದಾರಿಯುತ ಅಧಿಕಾರಿ, ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರು ಇವತ್ತೊಂದು ಹೇಳಿ ನಾಳೆನೆ ಮಾತು ಬದಲಾಯಿಸ್ತಾರೆ ಅಂತಂದ್ರೆ ಇದು ಅವರ ಬಾಯಿಂದ ಬಂದಿರತಕ್ಕಂಥ ಹೇಳಿಕೆ ಅಲ್ಲ, ಅವರ ಬಾಯಿಂದ ಹೇಳ್ಸಿರ್ತಕ್ಕಂಥ ಹೇಳಿಕೆ. ಆ ಕಾಣದ ಕೈ ಯಾವುದು ಅಂತಕ್ಕಂಥದ್ದನ್ನ DFO ಅವರು ನಮಗೆ ತಿಳಿಸ್ಬೇಕಾಗ್ತದೆ. ಯಾಕಂತಂದ್ರೆ ನೀವು ಪ್ರಜೆಗಳ ಗುಲಾಮರೇ ಹೊರತು ನೀವು
ರಾಜಕಾರಣಿಗಳು ಶ್ರೀಮಂತರು ಬಲಾಢ್ಯ ಗುಲಾಮರಲ್ಲ ನೀವು. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸಂವಿಧಾನದ ಅಡಿಯಲ್ಲಿ ನೀವು ಸಂವಿಧಾನಬದ್ಧವಾಗಿ ಜನರಿಗೆ ಕಾನೂನುಬದ್ಧವಾಗಿ ಹಕ್ಕುಗಳನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿನೇ ಹೊರತು ಎಲ್ಲೋ ಕುತ್ಕೊಂಡು ಯಾವನೋ ಹೇಳ್ದ ಅಂತ ಹೇಳ್ಬಿಟ್ಟು ನೀವೆಲ್ಲವನ್ನ ದಾಖಲೆಗಳನ್ನು ಕಾನೂನನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂಗೆ ಅವ್ರು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಹೇಳ್ಬಿಟ್ರೆ ಏನು ವ್ಯವಸ್ಥೆ ಇದು? ದಯಮಾಡಿ ಜನರಿಗೆ ಕಿರುಕುಳ ಕೊಡೋದನ್ನು ದಯಮಾಡಿ ನಿಮ್ಮದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನು. ನಾವೇನು ಸಾಗುವಳಿ ಚೀಟಿ ನಾವು ಬರ್ಕೊಳ್ಳೋಕ್ಕಾಗುತ್ತಾ? OM ನಾವು ಬರ್ಕೊಳ್ಳೋಕ್ಕಾಗುತ್ತಾ? ದುರಸ್ತಿ ನಾವು ಮಾಡ್ಕೊಳ್ಳೋಕ್ಕಾಗುತ್ತಾ? ಪಾಣಿ ನಾವು ಬರ್ಕೊಳ್ಳೋಕ್ಕಾಗುತ್ತಾ? ಮುಟೇಶನ್ ನಾವು ಬರ್ಕೊಳ್ಳೋಕ್ಕಾಗುತ್ತಾ? ಸ್ಕೆಚ್ ನಾವು ಮಾಡೋಕ್ಕಾಗುತ್ತಾ? ಟಿಪ್ಪಣಿ ನಾವು ಮಾಡೋಕ್ಕಾಗುತ್ತಾ? ಅಟ್ಲಾಸ್ ನಾವು ಮಾಡೋಕ್ಕಾಗುತ್ತಾ? ಇಲ್ಲಿ ಎಲ್ಲ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ನಾವು ಆವತ್ತು ಭೂರಹಿತರು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದು ನಮೂನೆ 50, 53, ಈಗ ಹೊಸದಾಗಿ 57. 57ರಲ್ಲಿ ಯಾರಿಗೂ ಮಂಜೂರಿ ಆಗಿಲ್ಲ. ಫಾರಂ ನಂಬರ್ 50, 53 ನಮಗೆ ಕಾನೂನುಬದ್ಧವಾಗಿ ನಿಯಮಾನುಸಾರವಾಗಿ ಮಂಜೂರು ಮಾಡಿರ್ತಕ್ಕಂಥ ಜಮೀನನ್ನು ಇವತ್ತು ನಿಮ್ಮದೇ ಸರ್ಕಾರ ಮತ್ತೆ ಬಂದಿದ್ದು ನಿಮ್ಮದಲ್ಲ ನಮ್ಮದು ಅಂತಂದರೆ ಜನರ ಮೇಲೆ ಹೊಟ್ಟೆ ಮೇಲೆ ಬರೆ ಹೇಳ್ದಂಗಾಗಲ್ವಾ? ಯಾರು ನೆಗ್ಲೆಕ್ಟ್ ಮಾಡ್ತಾರೋ ಅವ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ದಲಿತ ವಿರೋಧಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ